ಜಲಮಂಡಳಿ ಮಾಡಿರುವಂಥ ಒಂದು ಕಾಮಗಾರಿ ಕಳಪೆ ಮಟ್ಟಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಕೆಂಗೇರಿಯಲ್ಲಿ ಈ ಒಂದು ಕಾಮಗಾರಿ ನಡೆದಿದ್ದು ಇದು ಕಳಪೆ ಗುಣಮಟ್ಟದ್ದು ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳಪೆಯಾಗಿ ಕಾಮಗಾರಿ ಮಾಡಿದರೆ ಅಂತ ನೋಡ್ತಿರ್ಬೋದು. ಈ ಒಂದು ಖಾಸಗಿ ಬಸ್ ಇದೀಗ ಸ್ಯಾನಿಟರಿ ಅಂದರೆ ಇಲ್ಲಿ ವರ್ಕ್ ಮಾಡಿದ್ದಾರೆ ಜಲಮಂಡಳಿಯವರು, ಪೈಪ್ಲೈನ್ ಹಾಕಿದ್ದಾರೆ. ಬಟ್ ಈಗ ಸ್ಯಾನಿಟರಿ ಒಳಗಡೆ ಸಿಲುಕಿಕೊಂಡಿದೆ. ದೃಶ್ಯಗಳು ಸಹ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ಕಡೆ ಬಸ್ ಮೂವ್ಮೆಂಟ್ ಆಗ್ತಿಲ್ಲ, ಒಳಗಡೆ ಇರುವ ಸಿಬ್ಬಂದಿಗಳು ಇಳಿದಿದ್ದಾರೆ. ನೋಡಿ ಯಾವ ರೀತಿಯಾಗಿ ಒಂದು ಕಡೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ವಾರ ಹಾಕಿಲ್ಲ ಈ ಒಂದು ಕಾಮಗಾರಿ ಮಾಡಿ, ಆದರೂ ನೋಡಿ ಎಷ್ಟು ಕಳಪೆವಾಗಿದೆ. ಒಂದು ಕಡೆ ಬಸ್ ಸಿಲುಕಿಕೊಂಡಿದೆ. ಈಗ ಬಸ್ಸನ್ನು ತೆಗೆಯೋಕ್ಕೆ ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ನೋಡ್ತಿರ್ಬೋದು, ತೋರಿಸ್ತಾ ಇದ್ದಾರೆ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಮಾತಾಡಿಸ್ತೀವಿ ಸರ್, ಏನು ಸರ್ ಇಷ್ಟು ಕಳಪೆವಾಗಿ ಮಾಡಿದ್ದಾರೆ ಜಲಮಂಡಳಿ ಅಧಿಕಾರಿಗಳು ಅಂತ? ನೋಡಿ, ಜಲಮಂಡಳಿ ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮದೇ ಮಕ್ಕಳು ಬೇರೆಯವ್ರ ಮಕ್ಕಳಾದರೂ ಬಿದ್ದು ಇವು ಸ್ಕೂಲ್ಗೆ ಹೋಗುವ ಸಮಯ ಇದು. ಬಿದ್ದು ಸತ್ತಿದ್ರೆ ಯಾರು ಹೊಣೆ? ಇದಕ್ಕೆ ಯಾರು ಹೊಣೆ ಆಗಬೇಕು? ಡಬಲಿ ಕೇವಲ ನೋಡಿ 300 ಮೀಟ್ರಲ್ಲಿ ಡಬಲಿ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಆಫೀಸ್ ಇದೆ, ಅವ್ರು ಬಂದು ಇಲ್ಲಿ ಚೆಕ್ ಮಾಡೋದಕ್ಕಾಗಿಲ್ಲ. ಏನು ಕಳಪೆ ಕಾಮಗಾರಿಗಳನ್ನು ನೋಡ್ತಾ ಇದ್ದಾರೆ. ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರೆ ನಾವು ಜನಪ್ರತಿನಿಧಿ ಎಸ್ ಟಿ ಸೋಮಶೇಖರ್ ಅವರು. ಇಂಥವನ್ನೆಲ್ಲ ನೋಡಬೇಕಲ್ಲ. ತಕ್ಷಣ ಈ ಅಧಿಕಾರಿಗಳನ್ನು ವಜಾ ಮಾಡಬೇಕು. ಮತ್ತು AEAWಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಇಲ್ಲಿ ಕೆಲಸ ಮಾಡೋಗಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇರಲಿ, ಇಲ್ಲಾಂದರೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಾದರೂ ಹೋಗಲಿ ಅಂತ ನಾನು ಇಲ್ಲಿ ಆಗ್ರಹಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಕಳಪೆವಾಗಿ ಮಾಡಿದ್ದಾರೆ. ಒಂದು ವಾರ ಹಾಕಿಲ್ಲ ಇಲ್ಲಿ ಜಲಮಂಡಳಿ ಅಧಿಕಾರಿಗಳು. ಒಂದು ಕಡೆ ಪೈಪ್ಲೈನ್ ಆಗಿದೆ, ಪೈಪ್ಲೈನ್ ಹಾಕಿ ಈಗ ಸ್ಲ್ಯಾಬ್ ಹಾಕಿದ್ದಾರೆ. ನೋಡ್ತಿರ್ಬೋದು ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು. ನೋಡಿ ಯಾವ ರೀತಿ ಆಗಿದೆ ಕಾಂಕ್ರೀಟ್ ಸ್ಲ್ಯಾಬು. ಎಲ್ಲ ಮುರಿದು ಹೋಗ್ತಿದೆ. ನೋಡಿ ಹಿಂಗೆ ಒಳ್ಳೆ ಪೀಸ್ ಆಗ್ತಿದೆ. ಈ ಥರ ಹಾಕಿದ್ದಾರೆ. ಈ ಬಸ್ ಸಿಲುಕಿಕೊಂಡಿದೆ. ಸಾಕಷ್ಟು ಸ್ಕೂಲ್ ಬಸ್ಗಳು ಓಡಾಡ್ತವೆ. ಇದು ನಮ್ಮ ಅಧಿಕಾರಿಗಳು ಮಾಡ್ತಿರುವ ಕೆಲಸ. ನೋಡ್ತಿರ್ಬೋದು DCM ಸಾಹೇಬ್ರೆ, ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ನೋಡ್ತಿರ್ಬೋದು. ಒಂದು ವಾರ ಹಾಕಿಲ್ಲ ಯಾವ ರೀತಿ ಆಗಿದೆ ನೋಡ್ತಿರ್ಬೋದು. ಎಲ್ಲ ಕಳಪೆ, ಎಲ್ಲ ಕಾಂಕ್ರೀಟ್ ಸ್ಲ್ಯಾಬ್ ಎಲ್ಲ ಕಳಪೆ. ಸುಮಾರು ದುಡ್ಡು ಹೊಡೆದಿದ್ದಾರೆ. ಈಗ ಬಸ್ ಸಿಲುಕಿಕೊಂಡಿದೆ. ಸುಮಾರು ಸ್ಕೂಲ್ ಬಸ್ಗಳೆಲ್ಲ ಓಡಾಡ್ತವೆ. ಏನಾದರೂ ಅಪಘಾತ ಆಯ್ತಂದ್ರೆ ಯಾರು ಹೊಣೆ? ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ಸ್ಟ್ಯಾಂಡರ್ಡ್ ವರ್ಕ್ ಮಾಡ್ತಾ ಇಲ್ಲ ಎಂಬುದು ಸ್ಪಷ್ಟ ನಿರ್ದೇಶನ ಒಂದು ಕಡೆ ರಿಪಬ್ಲಿಕ್ ಕಾಂಡ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಜಲಮಂಡಳಿ ಮಾಡಿರುವಂಥ ಒಂದು ಕಾಮಗಾರಿ ಕಳಪೆ ಮಟ್ಟಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಕೆಂಗೇರಿಯಲ್ಲಿ ಈ ಒಂದು ಕಾಮಗಾರಿ ನಡೆದಿದ್ದು ಇದು ಕಳಪೆ ಗುಣಮಟ್ಟದ್ದು ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳಪೆಯಾಗಿ ಕಾಮಗಾರಿ ಮಾಡಿದರೆ ಅಂತ ನೋಡ್ತಿರ್ಬೋದು. ಈ ಒಂದು ಖಾಸಗಿ ಬಸ್ ಇದೀಗ ಸ್ಯಾನಿಟರಿ ಅಂದರೆ ಇಲ್ಲಿ ವರ್ಕ್ ಮಾಡಿದ್ದಾರೆ ಜಲಮಂಡಳಿಯವರು, ಪೈಪ್ಲೈನ್ ಹಾಕಿದ್ದಾರೆ. ಬಟ್ ಈಗ ಸ್ಯಾನಿಟರಿ ಒಳಗಡೆ ಸಿಲುಕಿಕೊಂಡಿದೆ. ದೃಶ್ಯಗಳು ಸಹ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ಕಡೆ ಬಸ್ ಮೂವ್ಮೆಂಟ್ ಆಗ್ತಿಲ್ಲ, ಒಳಗಡೆ ಇರುವ ಸಿಬ್ಬಂದಿಗಳು ಇಳಿದಿದ್ದಾರೆ. ನೋಡಿ ಯಾವ ರೀತಿಯಾಗಿ ಒಂದು ಕಡೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ವಾರ ಹಾಕಿಲ್ಲ ಈ ಒಂದು ಕಾಮಗಾರಿ ಮಾಡಿ, ಆದರೂ ನೋಡಿ ಎಷ್ಟು ಕಳಪೆವಾಗಿದೆ. ಒಂದು ಕಡೆ ಬಸ್ ಸಿಲುಕಿಕೊಂಡಿದೆ. ಈಗ ಬಸ್ಸನ್ನು ತೆಗೆಯೋಕ್ಕೆ ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ನೋಡ್ತಿರ್ಬೋದು, ತೋರಿಸ್ತಾ ಇದ್ದಾರೆ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಮಾತಾಡಿಸ್ತೀವಿ ಸರ್, ಏನು ಸರ್ ಇಷ್ಟು ಕಳಪೆವಾಗಿ ಮಾಡಿದ್ದಾರೆ ಜಲಮಂಡಳಿ ಅಧಿಕಾರಿಗಳು ಅಂತ? ನೋಡಿ, ಜಲಮಂಡಳಿ ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮದೇ ಮಕ್ಕಳು ಬೇರೆಯವ್ರ ಮಕ್ಕಳಾದರೂ ಬಿದ್ದು ಇವು ಸ್ಕೂಲ್ಗೆ ಹೋಗುವ ಸಮಯ ಇದು. ಬಿದ್ದು ಸತ್ತಿದ್ರೆ ಯಾರು ಹೊಣೆ? ಇದಕ್ಕೆ ಯಾರು ಹೊಣೆ ಆಗಬೇಕು? ಡಬಲಿ ಕೇವಲ ನೋಡಿ 300 ಮೀಟ್ರಲ್ಲಿ ಡಬಲಿ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಆಫೀಸ್ ಇದೆ, ಅವ್ರು ಬಂದು ಇಲ್ಲಿ ಚೆಕ್ ಮಾಡೋದಕ್ಕಾಗಿಲ್ಲ. ಏನು ಕಳಪೆ ಕಾಮಗಾರಿಗಳನ್ನು ನೋಡ್ತಾ ಇದ್ದಾರೆ. ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರೆ ನಾವು ಜನಪ್ರತಿನಿಧಿ ಎಸ್ ಟಿ ಸೋಮಶೇಖರ್ ಅವರು. ಇಂಥವನ್ನೆಲ್ಲ ನೋಡಬೇಕಲ್ಲ. ತಕ್ಷಣ ಈ ಅಧಿಕಾರಿಗಳನ್ನು ವಜಾ ಮಾಡಬೇಕು. ಮತ್ತು AEAWಯನ್ನು ಸಸ್ಪೆಂಡ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಇಲ್ಲಿ ಕೆಲಸ ಮಾಡೋಗಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇರಲಿ, ಇಲ್ಲಾಂದರೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಾದರೂ ಹೋಗಲಿ ಅಂತ ನಾನು ಇಲ್ಲಿ ಆಗ್ರಹಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಕಳಪೆವಾಗಿ ಮಾಡಿದ್ದಾರೆ. ಒಂದು ವಾರ ಹಾಕಿಲ್ಲ ಇಲ್ಲಿ ಜಲಮಂಡಳಿ ಅಧಿಕಾರಿಗಳು. ಒಂದು ಕಡೆ ಪೈಪ್ಲೈನ್ ಆಗಿದೆ, ಪೈಪ್ಲೈನ್ ಹಾಕಿ ಈಗ ಸ್ಲ್ಯಾಬ್ ಹಾಕಿದ್ದಾರೆ. ನೋಡ್ತಿರ್ಬೋದು ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು. ನೋಡಿ ಯಾವ ರೀತಿ ಆಗಿದೆ ಕಾಂಕ್ರೀಟ್ ಸ್ಲ್ಯಾಬು. ಎಲ್ಲ ಮುರಿದು ಹೋಗ್ತಿದೆ. ನೋಡಿ ಹಿಂಗೆ ಒಳ್ಳೆ ಪೀಸ್ ಆಗ್ತಿದೆ. ಈ ಥರ ಹಾಕಿದ್ದಾರೆ. ಈ ಬಸ್ ಸಿಲುಕಿಕೊಂಡಿದೆ. ಸಾಕಷ್ಟು ಸ್ಕೂಲ್ ಬಸ್ಗಳು ಓಡಾಡ್ತವೆ. ಇದು ನಮ್ಮ ಅಧಿಕಾರಿಗಳು ಮಾಡ್ತಿರುವ ಕೆಲಸ. ನೋಡ್ತಿರ್ಬೋದು DCM ಸಾಹೇಬ್ರೆ, ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ನೋಡ್ತಿರ್ಬೋದು. ಒಂದು ವಾರ ಹಾಕಿಲ್ಲ ಯಾವ ರೀತಿ ಆಗಿದೆ ನೋಡ್ತಿರ್ಬೋದು. ಎಲ್ಲ ಕಳಪೆ, ಎಲ್ಲ ಕಾಂಕ್ರೀಟ್ ಸ್ಲ್ಯಾಬ್ ಎಲ್ಲ ಕಳಪೆ. ಸುಮಾರು ದುಡ್ಡು ಹೊಡೆದಿದ್ದಾರೆ. ಈಗ ಬಸ್ ಸಿಲುಕಿಕೊಂಡಿದೆ. ಸುಮಾರು ಸ್ಕೂಲ್ ಬಸ್ಗಳೆಲ್ಲ ಓಡಾಡ್ತವೆ. ಏನಾದರೂ ಅಪಘಾತ ಆಯ್ತಂದ್ರೆ ಯಾರು ಹೊಣೆ? ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ಸ್ಟ್ಯಾಂಡರ್ಡ್ ವರ್ಕ್ ಮಾಡ್ತಾ ಇಲ್ಲ ಎಂಬುದು ಸ್ಪಷ್ಟ
ನಿರ್ದೇಶನ ಒಂದು ಕಡೆ ರಿಪಬ್ಲಿಕ್ ಕಾಂಡ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಜಲಮಂಡಳಿ ಮಾಡಿರುವಂಥ ಒಂದು ಕಾಮಗಾರಿ ಕಳಪೆ ಮಟ್ಟಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಕೆಂಗೇರಿಯಲ್ಲಿ ಈ ಒಂದು ಕಾಮಗಾರಿ ನಡೆದಿದ್ದು ಇದು ಕಳಪೆ ಗುಣಮಟ್ಟದ್ದು ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳಪೆಯಾಗಿ ಕಾಮಗಾರಿ ಮಾಡಿದರೆ ಅಂತ ನೋಡ್ತಿರ್ಬೋದು. ಈ ಒಂದು ಖಾಸಗಿ ಬಸ್ ಇದೀಗ ಸ್ಯಾನಿಟರಿ ಅಂದರೆ ಇಲ್ಲಿ ವರ್ಕ್ ಮಾಡಿದ್ದಾರೆ ಜಲಮಂಡಳಿಯವರು, ಪೈಪ್ಲೈನ್ ಹಾಕಿದ್ದಾರೆ. ಬಟ್ ಈಗ ಸ್ಯಾನಿಟರಿ ಒಳಗಡೆ ಸಿಲುಕಿಕೊಂಡಿದೆ. ದೃಶ್ಯಗಳ ಸಹ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ಕಡೆ ಬಸ್ ಮೂವ್ಮೆಂಟ್ ಆಗ್ತಿಲ್ಲ, ಒಳಗಡೆ ಇರುವ ಸಿಬ್ಬಂದಿಗಳು ಇಳಿದಿದ್ದಾರೆ. ನೋಡಿ ಯಾವ ರೀತಿಯಾಗಿ ಒಂದು ಕಡೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ವಾರ ಹಾಕಿಲ್ಲ ಈ ಒಂದು ಕಾಮಗಾರಿ ಮಾಡಿ, ಆದರೂ ನೋಡಿ ಎಷ್ಟು ಕಳಪೆವಾಗಿದೆ. ಒಂದು ಕಡೆ ಬಸ್ ಸಿಲುಕಿಕೊಂಡಿದೆ. ಈಗ ಬಸ್ಸನ್ನು ತೆಗೆಯೋಕ್ಕೆ ಹರಸಾಹಸ ಪಡ್ತಿದ್ದಾರೆ. ಒಂದು ಕಡೆ ನೋಡ್ತಿರ್ಬೋದು, ತೋರಿಸ್ತಾ ಇದ್ದಾರೆ ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಮಾತಾಡಿಸ್ತೀವಿ ಸರ್, ಏನು ಸರ್ ಇಷ್ಟು ಕಳಪೆವಾಗಿ ಮಾಡಿದ್ದಾರೆ ಜಲಮಂಡಳಿ ಅಧಿಕಾರಿಗಳು ಅಂತ? ನೋಡಿ, ಜಲಮಂಡಳಿ ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತಾರೋ ಏನು ತಿಂತಾರೋ ಗೊತ್ತಿಲ್ಲ. ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮದೇ ಮಕ್ಕಳು ಬೇರೆಯವ್ರ ಮಕ್ಕಳಾದರೂ ಬಿದ್ದು ಇವು ಸ್ಕೂಲ್ಗೆ ಹೋಗುವ ಸಮಯ ಇದು. ಬಿದ್ದು ಸತ್ತಿದ್ರೆ ಯಾರು ಹೊಣೆ? ಇದಕ್ಕೆ ಯಾರು ಹೊಣೆ ಆಗಬೇಕು? ಡಬಲಿ ಕೇವಲ ನೋಡಿ 300 ಮೀಟ್ರಲ್ಲಿ ಡಬಲಿ ಇದ್ದಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲೇ ಆಫೀಸ್ ಇದೆ, ಅವ್ರು ಬಂದು ಇಲ್ಲಿ ಚೆಕ್ ಮಾಡೋದಕ್ಕಾಗಿಲ್ಲ. ಏನು ಕಳಪೆ ಕಾಮಗಾರಿಗಳನ್ನು ನೋಡ್ತಾ ಇದ್ದಾರೆ. ಅಭಿವೃದ್ಧಿ ಹರಿಕಾರ ಅಂತ ಹೇಳ್ತಾರೆ ನಾವು ಜನಪ್ರತಿನಿಧಿ ಎಸ್.ಟಿ. ಸೋಮಶೇಖರ್ ಅವರು. ಇಂಥವನ್ನೆಲ್ಲ ನೋಡಬೇಕಲ್ಲ. ತಕ್ಷಣ ಈ ಅಧಿಕಾರಿಗಳನ್ನು ವಜಾ ಮಾಡಬೇಕು. ಮತ್ತು AEAEE ಸಸ್ಪೆಂಡ್ ಮಾಡಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಇಲ್ಲಿ ಕೆಲಸ ಮಾಡೋಗಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇರಲಿ, ಇಲ್ಲಾಂದರೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಾದರೂ ಹೋಗಲಿ ಅಂತ ನಾನು ಇಲ್ಲಿ ಆಗ್ರಹಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಕಳಪೆವಾಗಿ ಮಾಡಿದ್ದಾರೆ. ಒಂದು ವಾರ ಹಾಕಿಲ್ಲ ಇಲ್ಲಿ ಜಲಮಂಡಳಿ ಅಧಿಕಾರಿಗಳು. ಒಂದು ಕಡೆ ಪೈಪ್ಲೈನ್ ಆಗಿದೆ, ಪೈಪ್ಲೈನ್ ಹಾಕಿ ಈಗ ಸ್ಲ್ಯಾಬ್ ಹಾಕಿದ್ದಾರೆ. ನೋಡ್ತಿರ್ಬೋದು ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ದಾರೆ. ಯಾವ ರೀತಿ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು. ನೋಡಿ ಯಾವ ರೀತಿ ಆಗಿದೆ ಕಾಂಕ್ರೀಟ್ ಸ್ಲ್ಯಾಬು. ಎಲ್ಲ ಮುರಿದು ಹೋಗ್ತಿದೆ. ನೋಡಿ ಹಿಂಗೆ ಒಳ್ಳೆ ಪೀಸ್ ಆಗ್ತಿದೆ. ಈ ಥರ ಹಾಕಿದ್ದಾರೆ. ಈ ಬಸ್ ಸಿಲುಕಿಕೊಂಡಿದೆ. ಸಾಕಷ್ಟು ಸ್ಕೂಲ್ ಬಸ್ಗಳು ಓಡಾಡ್ತವೆ. ಇದು ನಮ್ಮ ಅಧಿಕಾರಿಗಳು ಮಾಡ್ತಿರುವ ಕೆಲಸ. ನೋಡ್ತಿರ್ಬೋದು DCM ಸಾಹೇಬರೇ, ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ನೋಡ್ತಿರ್ಬೋದು. ಒಂದು ವಾರ ಹಾಕಿಲ್ಲ ಯಾವ ರೀತಿ ಆಗಿದೆ ನೋಡ್ತಿರ್ಬೋದು. ಎಲ್ಲ ಕಳಪೆ, ಎಲ್ಲ ಕಾಂಕ್ರೀಟ್ ಸ್ಲ್ಯಾಬ್ ಎಲ್ಲ ಕಳಪೆ. ಸುಮಾರು ದುಡ್ಡು ಹೊಡೆದಿದ್ದಾರೆ. ಈಗ ಬಸ್ ಸಿಲುಕಿಕೊಂಡಿದೆ. ಸುಮಾರು ಸ್ಕೂಲ್ ಬಸ್ಗಳೆಲ್ಲ ಓಡಾಡ್ತವೆ. ಏನಾದರೂ ಅಪಘಾತ ಆಯ್ತಂದ್ರೆ ಯಾರು ಹೊಣೆ? ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ. ನಿಮ್ಮ ಅಧಿಕಾರಿಗಳು ಸ್ಟ್ಯಾಂಡರ್ಡ್ ವರ್ಕ್ ಮಾಡ್ತಾ ಇಲ್ಲ ಎಂಬುದು ಸ್ಪಷ್ಟ ನಿರ್ದೇಶನ ಒಂದು ಕಡೆ ರಿಪಬ್ಲಿಕ್ ಕಾಂಡ ತೆರೆದಿಟ್ಟಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ಜಲಮಂಡಳಿ ಮಾಡಿರುವಂಥ ಒಂದು ಕಾಮಗಾರಿ ಕಳಪೆ ಮಟ್ಟಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಕೆಂಗೇರಿಯಲ್ಲಿ ಈ ಒಂದು ಕಾಮಗಾರಿ ನಡೆದಿದ್ದು ಇದು ಕಳಪೆ ಗುಣಮಟ್ಟದ್ದು ಅಂತ ಹೇಳಲಾಗ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕಳಪೆಯಾಗಿ ಕಾಮಗಾರಿ ಮಾಡಿದರೆ ಅಂತ ನೋಡ್ತಿರ್ಬೋದು. ಈ ಒಂದು ಖಾಸಗಿ ಬಸ್ ಇದೀಗ ಸ್ಯಾನಿಟರಿ ಅಂದರೆ ಇಲ್ಲಿ ವರ್ಕ್ ಮಾಡಿದ್ದಾರೆ ಜಲಮಂಡಳಿಯವರು, ಪೈಪ್ಲೈನ್ ಹಾಕಿದ್ದಾರೆ. ಬಟ್ ಈಗ ಸ್ಯಾನಿಟರಿ ಒಳಗಡೆ ಸಿಲುಕಿಕೊಂಡಿದೆ. ದೃಶ್ಯಗಳ ಸಹ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂಬುದು. ಒಂದು ಕಡೆ ಬಸ್ ಮೂವ್ಮೆಂಟ್ ಆಗ್ತಿಲ್ಲ, ಒಳಗಡೆ